ನನಗೆ ಅದೇನು ಮಾನ ಮರ್ಯಾದೆ ಇದೆಯೋ ಏನಿದೆಯೋ ಗೊತ್ತಿಲ್ಲ ಗೈಸ್. ಎದುರುಗಡೆನೆ ಪೊಲೀಸರು ಒಬ್ಬರಿಗೂ ಏನು ಮಾತಾಡಿಲ್ಲ. ಗೈಸ್ ನನ್ನ ಫೋನ್ ಹಿಂಗೆ ಇಟ್ಬಿಟ್ಟು ಹೆಂಗ್ ಲಾಕ್ ಮಾಡ್ತಾವ್ ನೋಡ್ರಿ. ದೊಡ್ಡ ಚಪಾತಿ ಯಾರು ಇರಲ್ಲ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಬಿಡೋಣ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಇವತ್ತು ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡ್ರೆ ಅಣ್ಣ ಎದ್ದೋಳೋದೇ ಇಲ್ಲ ಅಂತಾನೆ. ಸಂದೇಶ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಹ್ಞೂ ಅಲ್ಲ ಗುಡ್ ಮಾರ್ನಿಂಗ್ ಹೇಳು. ಎದೊಳಲ್ವಾ? ಎಷ್ಟೊತ್ತಿಗೆ? ಅವಾಗ 5 ಆಯಿತು, ಅರ್ಧ ಗಂಟೆ ಬಿಟ್ಕೊಂಡು ಇವಾಗ ಮತ್ತೆ 2 ಹೇಳ್ತಾ ಇದೆಯಾ? 5 ಮಿನಿಟ್ಸ್ 2 ಮಿನಿಟ್ಸ್ ಅನ್ಕೊಂಡು ಇರ್ತಾನೆ. ಬನ್ರಿ ನಾವು ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಡೋಣ. ಈ ಥರ ಹಾಕಿದ್ದೀನಿ ಇವತ್ತು ರಂಗೋಲಿ. ಇಲ್ಲೆಲ್ಲ ನೀಟಾಗಿ ನೀರು ಹಾಕಿಲ್ಲ ಅವರು. ನೆನ್ನೆ ಹಾಕಿದ ರಂಗೋಲಿ ಎಲ್ಲ ಹಿಂಗೆ ಇದೆ. ಇಟ್ಸ್ ಓಕೆ, ಇವತ್ತೊಂದು ದಿನ ನೋಡೋಣ. ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಡೋ ಅಂದರೆ ನೋಡ್ರಿ ಅದೇನು ಸ್ಟೋರಿ ಕೇಳ್ಸ್ಕೊಂಡು ಕೂತ್ಕೊಂಡು ಬೆಳಗ್ಗೆ. ಓಯ್ ಗುಡ್ ಮಾರ್ನಿಂಗ್ ಸಂದೇಶ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್. ಹೋಗು ಡಿಟಾಕ್ಸ್. ಬೆಳಗಿನ ಎದ್ದಿ ಹೋಗಿ ಮಾಡಿ ಬಂದು ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಇದ್ವಿ. ಹೋಗಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಡೋ. ಡಿಟಾಕ್ಸ್ ಮಾಸ್ಟರ್ ಇಲ್ಲಿ ನೋಡಿ. ಏನು ಡಿಟಾಕ್ಸ್ ಮಾಡ್ತಾ ಇದ್ದೀರಾ ಸಂದೇಶ್? ಇವತ್ತು ರೆಸಿಪಿ ಹೇಳಿ ಸಂದೇಶ್ ನಿಮ್ದು. ಜಿಂಜರ್, ಸೌತೆಕಾಯಿ, ಮೂಲಂಗಿ, ಏನೋ ಜೀರಿಗೆ, ಶುಂಠಿ, ಲವಂಗ, ಆಮೇಲೆ ಒಂದ್ ಕೀಟಾಕೆ. ಓಕೆ ಗೈಸ್, ಹೊಸದು ಮಿಕ್ಸಿ ತಂದ್ಬಿಟ್ಟು ಏನು ಯೂಸ್ ಮಾಡಲ್ಲ, ಹಂಗೆ ಇಟ್ಬಿಟ್ಟಿದ್ವಿ. ನೆನ್ನೆನೇ ಇದ್ರಲ್ಲಿ ಶೇಕ್ ಮಾಡಿದ್ದು ಅವನಿಗೆ. ಸೊ ಇವತ್ತು ಮತ್ತೆ ಮಾಡ್ತೀವಿ. ಅದಕ್ಕೆ ನೆನ್ನೆಯಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಈ ತಿಂಗಳಲ್ಲಿ 15 ದಿನ ಆಗಿದೆ. 10 ಸತಿ ಯೋಚನೆ ಮಾಡಿದ್ವಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ. ಆದರೆ ಪ್ಲ್ಯಾನ್ ಪ್ರೊಸೆಸ್ಸೇ ಆಗಿಲ್ಲ. ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ತೀವಿ ಅಂತ. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಅದೇ ಕಾರಣಕ್ಕೆ. ವೀಡಿಯೋಗೋಸ್ಕರನಾದರೂ ಸರಿಗೆ ನಿಯತ್ತಾಗಿರಬೇಕು ಅಂದ್ಬಿಟ್ಟು ನಾವು ಮಾಡ್ತೀವಿ. ಮಾಡಿದಾಗ ನಾಳೆನೂ ಅದನ್ನೇ ಮಾಡಿದಾಗ ಡೈಲಿ ವ್ಲಾಗ್ಸ್ ಮಾಡ್ಕೊಂಡು ಹೋಗುವಾಗ ಅದು ಕಂಟಿನ್ಯೂಟಿ ಆಗುತ್ತೆ. ಐ ಮೀನ್ ಕನ್ಸಿಸ್ಟೆಂಟ್ ಆಗಿ ಇದ್ಬಿಡ್ತೀವಿ. ಇದು ನಮ್ಮ ಅಮ್ಮಂದು ಫೇಮಸ್ ಬೇಳೆ ಮಸಾಲೆ ಚಪಾತಿ. ನಾನಿವತ್ತು ಒಂದು ಬ್ರಹ್ಮವಿದ್ಯೆ ಹೇಳ್ಕೊಡ್ತೀನಿ. ಬ್ರಹ್ಮವಿದ್ಯೆ ಯಾರಿಗೂ ಗೊತ್ತಿಲ್ಲ. ಅದು ಎಷ್ಟು ಮಸ್ತಾಗಿ ಮಾಡ್ತೀನಿ ಗೊತ್ತಾ? ಒಂದು ದೊಡ್ಡ ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ. ಏನ್ ಮಾಡ್ತಾ ಇದೀಯಾ? ನೀರು ಹಾಕಿ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಹಾಕ್ಬಿಟ್ಟು ಇಲ್ಲಿ ಹೋಗಿ ಟ್ರೈನ ಒಂದು 3 ಮೊಟ್ಟೆ ಎತ್ಕೊಳ್ಳಿ. ನಗಿಸ್ಬಾರ್ದು, ಹಿಂಗೆ ಬಿಡ್ರಿ 3 ಅಷ್ಟೇ. 15 ನಿಮಿಷ ಕಲರ ಮಾಡ್ರಿ, ನಿಮ್ಮ ಕೆಲಸ ಮಾಡ್ಕೊಡ್ರಿ, ಅಷ್ಟೇ ಆಗುತ್ತೆ. ಗೈಸ್ ಏನಂದ್ರೆ ಇಷ್ಟೊತ್ತು ಅಲ್ಲಿಂದ ನಾನು ಗುಡಿಸ್ಕೊಂಬಂದೆ. ನೀನು ವಿಡಿಯೋ ಮಾಡು ಅಂದ್ಬಿಟ್ಟು ನೋಡ್ರಿ ಕಿತ್ಕೊಂಡ್ಬಿಟ್ಟು. ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡು ಅಂದ್ರೆ ಡವ್ ಮಾಡ್ತೀಯಾ? ವಿಡಿಯೋ ಏನು ಡವ್ ಮಾಡ್ತಾರೆ ನೋಡ್ರಿ ಗೈಸ್. ನೀನು ಗುಡಿಸು, ನಾನು ಸ್ನಾನಕ್ಕೆ ಹೋಗ್ತೀನಿ. ನಾಟಕಗಳು ಮಾಡಬಾರ್ದು ಜಾಸ್ತಿ. ಪಾಪ ಅಂದ್ರೆ ಗಾನ್ಸಲಿ ಜಾಸ್ತಿ ಗೈಸ್ ಇವನ್ಗೆ. ಹೋಗು ಪಾಪನವನಲ್ಲ, ನೀನೇ ಗುಡಿಸ್ಬಿಟ್ಟು ನೀನೇ ಸಣ್ಣ ಹೋಗಿ ನೀನೇ ಪೂಜೆ ಮಾಡು. ನಾನು ಆಮೇಲೆ ಬಂದು ಪೂಜೆ ಮಾಡ್ಕೋತೀನಿ. ಹೋಗ್ ನಿಕಲ್ ಪೇಲಿ ಫುರ್ಸತ್ ಮೇ ಅಂದ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಹೋಗಿ ಗೈಸ್. ಬೈ ಗೈಸ್. ಗೈಸ್ ಇವಾಗ ನಾನು ಎಲ್ಲ ಕಸ ಎಲ್ಲ ಗುಡಿಸಿ ಈಗ ಬ್ರೇಕ್ಫಾಸ್ಟ್ ಮಾಡಿ ಬಂದೆ. ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ನಾನು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್ ಅಲ್ಲೇನು ನೋಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ, ಅದು ಸೀರೀಸ್ ನೋಡ್ತಾ ಇರ್ತೀನಿ ನಾನು. ಐಪ್ಯಾಡಲ್ಲಿ ಹಾಕ್ಕೊಂಡು ಇಲ್ಲಿ ಒಬ್ಬಳೇ ಇರ್ತೀನಲ್ಲ, ಸೊ ಬೋರ್ ಆಗುತ್ತೆ.
ಸೊ ಇವಾಗ ನಾನು ಏನು ಮಾಡ್ತೀನಂದರೆ ಇವರಿಗೆ ಹೋಮ್ ಮೇಡ್ ಪ್ರೋಟೀನ್ ಶೇಕ್. ಇದೆಲ್ಲ ಹಾಕ್ಬಿಡ ಮಾಡು. ಹಾಕ್ತೀನಿ ನಾನು, ಅದಕ್ಕೆ ಹಿಡ್ಕೊಂಡಿದ್ದು. ನಾನು ಆಫ್ ಮಾಡಿದವಳು ನೀನು ನಂಗೆ ಆಡ್ಕೊಂಡು ಬಂದೆ. ಅವಾಗಲೇ ಮಾಡಿದ್ದು ಮಸ್ತ್ ಡಿಶ್ ಅದು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಅಣ್ಣ ನೀನು ಫಸ್ಟ್ ಶೇಕ್ ಕುಡಿ ಅಣ್ಣ. ನೀನು ಅದನ್ನು ಬಿಡಿಸ್ಬಿಟ್ಟು ಮೊಟ್ಟೆ ಬಿಡಿಸ್ಬಿಟ್ಟು ಇಟ್ಬಿಟ್ಟು ಶೇಕ್ ಕುಡಿ. ಸ್ಯಾಂಡ್ವಿಚ್ ನಾನು ಮಾಡ್ಕೊಡ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಗೈಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಕಟ್ಟಿಂಗೆಲ್ಲ ಮುಗಿಸ್ಕೊಂಡಿದ್ದೀನಿ ನನ್ನ ಪಾರ್ಟು. ಆಮೇಲೆ ಬಂದು ಸ್ಯಾಂಡ್ವಿಚ್ ಮಾಡೋಣ. ಈಗ ಸದ್ಯಕ್ಕೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ. ಬಾಯ್ ಗೈಸ್. ಅದಕ್ಕೆ ಲೈಟಾಗಿ ಏನಾದರೂ ಇವಾಗ ಮಾಡ್ತೀನಿ. ಇಬ್ಬರಿಗೂ ಒಟ್ಟಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ, ಒಂದು ಮೊಟ್ಟೆಗೂ ನಮಗೂ. ಆದಮೇಲೆ ತೋರಿಸ್ತೀನಿ ಗೈಸ್. ರೆಸಿಪಿ ಎಲ್ಲ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಆಮೇಲೆ ತೋರಿಸ್ತೀನಿ. ಎಲ್ಲ ಬರೀ ರೆಸಿಪೀಸ್ ವ್ಲಾಗ್ ಮಾಡ್ತೀನಿ. ಒಂದು ಸತಿ ನಿಮ್ಗೆ ಏನಾದರೂ ಬೇಕಂದರೆ ಔಟ್ಪುಟ್ ಹೆಂಗೆ ಬಂದರೆ ತೋರಿಸ್ತೀನಿ. ಅದ್ರ ಮೇಲೆ ನಿಮಗೆ ರೆಸಿಪಿ ಬೇಕಂದರೆ ಮಾಡ್ತೀನಿ. ಇಲ್ಲಿ ಸ್ಯಾಂಡ್ವಿಚ್ ಆಗಿದೆ. ಆ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡೋಕ್ಕಾಗಿಲ್ಲ, ಇದೆಲ್ಲ ಆಚೆ ಬಂದುಬಿಡ್ತು. ಅದಕ್ಕೆ ಕ್ರಿಸ್ಪಿ ಇರಬಾರ್ದಂತೆ, ಅದಕ್ಕೆ ಹಂಗೆ ಮಾಡಿದ್ದೀನಿ. ಒಂದು ಸ್ಯಾಂಡ್ವಿಚ್ ಆಲ್ರೆಡಿ ಆಗಿದ್ದೆ ಅಣ್ಣಂದು. ಇದು ಸೆಕೆಂಡು ಎಗ್ ಸ್ಯಾಂಡ್ವಿಚ್ಚು. ನೋಡೋಕೆ ಮಾತ್ರ ಹಂಗಿದೆ ಅನ್ಕೊಂಬಿಡಿ. ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿತ್ತೋ ಇಲ್ವೋ? ನಾನು ಸೀರಿಯಸ್ಸಾಗಿ ಬೈದ್ಬಿಡ್ತೀನಿ ಹಂಗೆ ಮಾಡಿ. ಚೆನ್ನಾಗಿತ್ತೋ ಇಲ್ವೋ? ಹೇಳೋ ಇದೇನು ಪನ್ನೀರ್ ಅದು ಟೇಸ್ಟ್ ಮಾಡು. ನಿಂಗೆ ಅದು ಓಕೆ ಅಂದರೆ ನೆಕ್ಸ್ಟ್ ಟೈಮಿಂದ ನಿಂಗೋದು ಮಾಡ್ಕೊಡ್ತೀನಿ. ಚೆನ್ನಾಗಿದೆಯಾ? ಇದು ಆ ಸ್ಯಾಂಡ್ವಿಚ್ ಮೇಕರೆಲ್ಲ ಆಚೆ ಬಂದುಬಿಡ್ತು. ಇಟ್ಸ್ ಗುಡ್ ಆ್ಯಕ್ಚುಲಿ. ಪಲ್ಯ ಥರ ಹಂಗೆ ತಿನ್ನೋದಕ್ಕೂ ಇದು ಪಲ್ಯ ಥರ ಹಂಗೆ ತಿನ್ನೋಕ್ಕೂ ಚೆನ್ನಾಗಿದೆ. ರೆಸಿಪಿ ಇರಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್, ಅದಕ್ಕೆ ಸೆಪ್ರೇಟ್ ವ್ಲಾಗ್ ಮಾಡ್ತೀನಿ. ಅಸಲೇಶ್ ನಿಂಗೊಂದು ಸರ್ಪ್ರೈಸ್ ಆಯಿತಾ? ಕಣ್ಮುಚ್ಚು. ನಾನು ಎಲ್ಲರಿಗೂ ತೆಗಿಬೇಡ, ತೆಗೆದ್ರೆ ನನ್ನಾಣೆ. ಬಾ ಹಂಗೆ ಯಾರಿಗೆ ಮನೆ ಕಡೆ ಬಾ, ಸೈಡ್ ಬಾ ಇರೋ. ಆ ಕಡೆ ತಿರ್ಗೋ, ಕಣ್ಬಿಡು. ಇವಾಗ ಇದಿಷ್ಟು ನೀನೇ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ಇಟ್ಟಿರೋದೆಲ್ಲ ನೀನೇ ಕ್ಲೀನ್ ಮಾಡಬೇಕು. ಇಷ್ಟೆಲ್ಲ ಇದೆಲ್ಲ ತೊಳೆದು ಅದೆಲ್ಲ ಕ್ಲೀನ್ ಮಾಡಬೇಕು ಪ್ಲೀಸ್. ಮಾಡ್ತೀನಿ ಅಂತ ತಾನೇ, ಏನಕ್ಕೆ ಸುಳ್ಳು ಹೇಳ್ತೀಯಾ? ವಿಡಿಯೋ ಪ್ರೂಫ್ ಇದೆ ಗಜ್ನಿ. ಉದಿದೋಳಿ ಫಸ್ಟು. ಗೈಸ್ ನಾನು ಅಡುಗೆ ಮಾಡೋದು ಹೆಚ್ಚಲ್ಲ, ಇದೆಲ್ಲ ನನ್ನ ಪ್ರಾಬ್ಲಮ್. ಹಿಂಗೆಲ್ಲ ಗಲೀಜು ಮಾಡ್ತೀನಿ, ಅದಕ್ಕೆ ನಾನು ಮಾಡೋಕ್ಕೆ ಇಷ್ಟ ಆಗಲ್ಲ. ನೋಡ್ರಿ ಇಷ್ಟು ಇರಿಟೇಟ್ ಆಗ್ಬಿಡುತ್ತೆ. ಆಮೇಲೆ ಊಟ ಮಾಡಾದ್ಮೇಲೆ ಬಂದು ನೋಡೋರು. ಅದಕ್ಕೂ ಮುಂಚೆ ಮಾಡೋಣ ಅಂದರೆ ಹೊಟ್ಟೆ ಹಸಿತಾರೆ, ಟೈಮ್ ಆಗೋಗಿರುತ್ತೆ. ಹೊಟ್ಟೆ ಫಸ್ಟ್ ತಿನ್ಬಿಡ್ದು ಆಮೇಲೆ ಕ್ಲೀನ್ ಮಾಡೋಣ ಅನಿಸುತ್ತೆ. ಆಮೇಲೆ ನೋಡಿದ್ರೆ ಈ ಥರ ಇರುತ್ತೆ. ಮೊನ್ನೆ ಹೋಗ್ರಿ ಪಾಪ, ಒಬ್ಬನೇ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡ್ತೀನಿ. ಚಲ್ಬಿಟ್ಟು ನನ್ನ ಮೇಲೆ ಹಾಕ್ತೀಯಾ? ಹಾ ಓಕೆ ಬಾಯ್ ಸಂದೇಶ್. ಕ್ಲೀನ್ ಮಾಡಾಯ್ತಾ? ನಾನು ಹೋಗಿ ಬಟ್ಟೆ ಮಾಡಿಸ್ಲಾ? ಇಲ್ಲ ನೀನು ಮಾಡಿಸ್ದೆ. ನಾನು ಅದಕ್ಕೆ ನೀನು ಮಾಡಿಸ್ದೆ, ನಾನು ಮಾಡಿಸ್ಲಾ? ಪಾತ್ರೆ ಇಲ್ಲ ಇಲ್ಲ, ಅದು ಮೊಟ್ಟೆ ಪಾತ್ರೆ ಎಲ್ಲ ಇದೆ. ಸೊ ನೀನು ಇದನ್ನ ತಗೋ, ಹಾಕೋ. ಬಟ್ಟೆ ಎಲ್ಲ ಗಲೀಜಾಗುತ್ತೆ. ನನ್ನ ಲೈಫಲ್ಲಿ ನೋಡೋದು ಒಂದೇ ಸೀರಿಯಲ್ಲು, ಭಾಗ್ಯಲಕ್ಷ್ಮಿ. ಇದು ಬಿಟ್ಟರೆ ನೆಕ್ಸ್ಟ್ ಆ ಸೀರಿಯಲ್ ನೋಡೋಲ್ಲ ಅನ್ಸ್ಕೋತೀನಿ ನಾನು. ಬಟ್ ಇದು ಮಸ್ತಾಗಿದೆ ಗೈಸ್. ಫ್ಯಾಮಿಲಿ ಶೋ ನನಗೆ ಹೆವಿ ಇಷ್ಟ. ಹಾಗೆ ಇದೆಲ್ಲ ಆಯಿತು. ಇವಾಗ ತಿಂದು ಬಟ್ಟೆ ಎಲ್ಲ ಮಚ್ಚಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಫೇಸ್ ವಾಶ್ ಮಾಡಿದೆ. ಫುಲ್ ಅಲ್ಲಿ ಆಯಿಲ್ ಹತ್ರ ಎಲ್ಲ ಹಾಕ್ತೀನಲ್ಲ, ಬೆಳಗ್ಗೆನೂ ಹಚ್ಕೊಂಡು ಲೇಟಾಗೋಯ್ತು ಇವತ್ತು. ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟೆ.
ನಾನು ಸ್ಕಿನ್ ಕೇರ್ ಅಂತ ಮಾಡ್ಕೊಂಡಿಲ್ಲ. ಮೈ ಸ್ಕಿನ್ ಹ್ಯಾಸ್ ಬಿಕಮ್ ಬೆಟರ್. ನೋಡಿ, ಇದು ಮಾರ್ಕ್ಸ್ ಒಂದು ಫುಲ್ ಆ್ಯಕ್ನೆ ಪ್ರೋನ್ ಆಗಿದ್ದರಿಂದ ಇದಿಷ್ಟು ಮಾರ್ಕ್ಸ್ ಇದೆ. ನಿಧಾನಕ್ಕೆ ಕಮ್ಮಿ ಆಗ್ತಾ ಇದೆ. ಅದೇನು ಮಾಡೋಕ್ಕಾಗಲ್ಲ, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಬೇಕು ಅಂತಿದ್ರು. ಬಟ್ ನಾನು ನ್ಯಾಚುರಲಾಗಿ ತಕ್ಷಣ ನ್ಯಾಚುರಲಾಗಿ ರಿಮೂವ್ ಮಾಡ್ಕೊಳ್ಳೋಣ ಮನೇಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಅದಕ್ಕಿಂತ ನಾನು ಒಂದು 2-3 ಟ್ರೈ ಮಾಡಿದ್ದೀನಿ. ಬಟ್ ಇನ್ನು ಅದಕ್ಕೆ ಒಂದು ಹುಕ್ ಸಿಗ್ತಾ ಇಲ್ಲ ನನಗೆ. ನಿಮ್ಗೇನಾದರೂ ನನ್ನ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಗೊತ್ತಾಗಬೇಕು ಅನ್ನೋದು ಅಂತ ಇದ್ದರೆ ಹೆಂಗೆ ನಾನು ಅದೆಲ್ಲ ರೆಡ್ಯೂಸ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಯು ಗೈಸ್ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್ ಆರ್ ಇನ್ ಸ್ಟೈಲ್ DM ಮಾಡಿ. 2 ಮಾಡಿ ನಾನು ಹೇಳ್ತೀನಿ ನಿಮಗೆ ಆ ಥರ ಮಾಡಿದೆ ಅಂತ. ಆಫ್ಟರ್ ಶೆಫ್ ನೋಡ್ಕೊಂಡು ಏನು ಆಡ್ತಾವ್ ನೋಡ್ರಿ ಇವನು. ನಾನು ಸ್ಟಾರ್ಟ್ ಮಾಡೋದು ಗೈಸ್ ಬೈತಾನೆ, ಅದೇನು ನೋಡ್ತೀಯಾ ಕಯ ಅಂತವ್ರೆ ಅಂತ. ಇದಕ್ಕೂ ಹಂಗೆ ಮಾಡ್ತಾನೆ. ಕೊರಿಯನ್ ಸೀರೀಸ್ಗೂ ಸ್ಟಾರ್ಟ್ ಮಾಡೋದು ನಾನೇ ನೋಡೋದು ಬಿಟ್ಬಿಡ್ತೀನಿ. ಕೂತ್ಕೊಂಡು ರಿಪೀಟಲ್ಲಿ ಕಷ್ಟ ಹಾಕಿದ್ರು ನೋಡ್ತಾನೆ ಅಂಥವ್ನು ಇವನು. ಗೈಸ್ ನಾನು ಮಸ್ತಾಗಿರೋದು ಒಂದು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇದನ್ನು ನೋಡಿಲ್ಲ ನೋಡಿಬಿಡಿ ಇವಾಗಲೇ. ಇರಿಟೇಟಿಂಗ್ ಸಂದೇಶ್ ಸಿಸ್ಟರ್ ಮಾಡಿದ್ದಾನೆ. ಸೊ ಯಾರ್ಯಾರು ನೋಡಿಲ್ಲ ನೋಡ್ರಿ, ಮಸ್ತಾಗಿದೆ. ಇವಾಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಚೂರು ಲಾಸ್ಟಲ್ಲಿ ಎಡಿಟ್ ಮಾಡಬೇಕಾಗಿದೆ. ಇವನು ಇವಾಗ ಆಲ್ಬಮ್ ಎಡಿಟ್ ಮಾಡ್ತಾ ಇದ್ದಾನೆ. ಇನ್ನೂ ಅರ್ಧ ಆಗಿದೆ ಅನ್ಸ್ಕೊತೀನಿ. ಗೈಸ್ ಇವಾಗ ಅಮ್ಮ ಮನೆಗೆ ಬಂದಿದ್ದೀವಿ. ಅಲ್ಲಿ ಏನೂ ಮಾಡ್ಕೊಂಡಿಲ್ಲ, ಕೆಲಸ ಇತ್ತು. ಸೊ ಅದಕ್ಕೆ ಇನ್ನೂ ಎಡಿಟಿಂಗ್ ನಡೀತಿದೆ. ನಾನು ಐಪ್ಯಾಡಲ್ಲಿ ಚಾರ್ಜಿಗೆ ಹಾಕಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿದೆ ಐಪ್ಯಾಡಲ್ಲಿ ಚಾರ್ಜಿಗೆ ಹಾಕಿದ್ದೀನಿ. ಇನ್ನು ಊಟ ಮಾಡೋಣ. ತಿನ್ನಲಿ ಅವನು, ನಾನು ಚೂರು ತಿನ್ಕೊಂಡು ಬಿಡ್ತೀನಿ. ಏನಿದು ಅನ್ನ ದಾಲು ಸಾಕು. ಫೈನಲಿ ಎಡಿಟ್ ಕಂಪ್ಲೀಟ್ ಮಾಡಿದ್ದೀನಿ. ಇವನು ಮೊದಲೇ ಹೊಡ್ಕೊಂಡು ಕೂತಿದ್ದ. ಫೈನಲಿ ಅರ್ಧ ನಿದ್ದೆ ಕಂಪ್ಲೀಟ್ ಕೊಡ್ತಿದ್ದೆ. ಈಗ ಗಂಡನ ಥರ ದೊಡ್ಡ ಚಪಾತಿ ಯಾರು ಇರಲ್ಲ. ಮುಚ್ಕೋ ಕಾಣಿಸ್ಬಾರ್ದಂದ್ರೆ ದೊಡ್ಡ ಚಪಾತಿ ಯಾರು ಇರಲ್ಲ ಗೈಸ್. ಎಕ್ಸ್ಪೋರ್ಟ್ ಆಗ್ತಾ ಇದೆ ಗೈಸ್. ಬರೀ 1% ಇದೆ. ಮಾನ್ಯತಾ ಹತ್ರ ಹೋಗ್ತಾ ಇದೀವಿ. ನಿಂಗಾಗುತ್ತೆ, ನನಗಾಗಲ್ಲ. ಇರಿಟೇಟ್ ಆಗುತ್ತೆ ನನಗೆ ಟ್ರಾಫಿಕ್ಗೆ. ಇದ್ರಾಗ 2 ತಿಂಗಳಾದ್ಮೇಲೆ ಗಿಫ್ಟ್ ಕೊಡೋದು ಎಲ್ಲಾದರೂ ನೋಡಿದ್ದೀರಾ? ನಾವು ಮಾಡ್ತೀವಿ ಅದೆಲ್ಲ. அவ என்ன தேடி வந்த அஞ்சல அழக சொல்ல வார்த்தை கூட பத்தல அட இப்போ எனக்கு வேணும் அஞ்சல. ಫುಟ್ಪಾತ್ ಕೊಟ್ಟಿರೋದು ಓಡಾಡೋದಕ್ಕೆ ಆಲ್ರೆಡಿ 10 ಗಾಡಿ ಮೇಲೆ ಹೋಗಿದೆ ನೋಡ್ರಿ. ಫುಟ್ಪಾತ್ ಮೇಲೆ ಓಡ್ತಾರೆ. ಅದೇನು ಜನ ಅಂತ ಬರ್ತಾರೋ ರೋಡ್ಗಳಿಗೆ, ಇವ್ರುಗಳಿಗೆ ಅದೇನು ಮಾನ ಮರ್ಯಾದೆ ಇದೆಯೋ ಏನಿದೆಯೋ ಗೊತ್ತಿಲ್ಲ ಗೈಸ್. ಇಲ್ಲಿ ಯಾರೋ ಹಿಡ್ಕೋತವ್ರು ಅನ್ಸುತ್ತೆ. ಎಲ್ಲ ಸ್ಲೋಗಿ ಹೋಗ್ತಾ ಇದ್ದಾರೆ, ಎಲ್ಲ ರೋಡ್ಗೆ ಇಳ್ಕೊತ ಇದ್ದಾರೆ. ಅಂತ ಕಚಡಗಳಿರ್ತಾರೆ ನೋಡ್ರಿ. ಇಲ್ಲಿ ಯಾರೋ ಬಂದ ಇಲ್ಲಿ. ಒಬ್ಬರ ಮೇಲೆ ಒಬ್ಬರು ಹೆಂಗೆ ಹೋಗ್ತಾನೇ ಇದ್ದಾರೆ ಅಂದರೆ 20 ಗಾಡಿ ಮೇಲೆ ಹೋಗಿದೆ ಗೈಸ್. ಇಂಥವ್ರಿಗೆ ಮಾನ ಮರ್ಯಾದೆ ಇಲ್ದಾರವ್ರು ಬಂದ್ಬಿಡ್ತಾರೆ. ಏನು ಮಾಡ್ತೀರಾ? ಯಾರು ಉಗಿಯೋರು ಕೇಳೋರು ಯಾರೂ ಇಲ್ಲ ಇವ್ರುಗಳಿಗೆಲ್ಲ. ಎದುರುಗಡೆನೆ ಪೊಲೀಸರು, ಒಬ್ಬರಿಗೂ ಏನೂ ಮಾತಾಡಿಲ್ಲ. ಗಿಫ್ಟ್ ಬಾಕ್ಸ್ ಅಂಗಡಿ ತಿನ್ನು ಫಸ್ಟು. ನಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿವಿ ಅವ್ರಿಗೆ. ಮದುವೆ ಆಗಿ 2 ತಿಂಗಳ ಮದುವೆಗೆ 2 ತಿಂಗಳಾದ್ಮೇಲೆ ಕೊಟ್ವಿ. ಬಟ್ ಸ್ಟಿಲ್ ನಾವು ಫುಲ್ ಬ್ಯುಸಿ ಇದ್ವಿ ಗೈಸ್. ನಿಮಗೆ ಗೊತ್ತು, ವ್ಲಾಗ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ನಾನು ಎಂತ ಕಾಸ್ಟ್ ಇದ್ದೀನಿ ಗೈಸ್. ನನ್ನ ಫೋನ್ ಹಿಂಗೆ ಇಟ್ಬಿಟ್ಟು ಹೆಂಗೆ ಲಾಕ್ ಮಾಡ್ತಾವ್ ನೋಡ್ರಿ. ನಾನು ಜೋರಿಗೆ ಹಾಕಿದ್ರೆ ಹೋಗಿರ್ತಿತ್ತು ಡಿಸ್ಪ್ಲೇ. ನೀನೇ ಹಾಕ್ಸ್ಬೇಕಿತ್ತು ಡಿಸ್ಪ್ಲೇನ. ಆಮೇಲೆ ಆಗ್ಲೇ ಚಿತ್ರಾನ್ನ ಮಾಡಿತ್ತು. ಇನ್ನೊಂದು ರೌಂಡ್ ಹೊಡೆದೋಯ್ತು. ನೀನು ಹಾಕ್ಸ್ತೀಯಾ ಇಲ್ವೋ? ನಂದು ಗಾರ್ಡ್ ಹಾಕ್ಸು ಫಸ್ಟ್ ಇವತ್ತು. ಗೈಸ್ ಎಲ್ಲ ಕಿತ್ತಾಕ್ತಾವ್ ಗೈಸ್. ಏನು ಮಾಡಿಲ್ಲ ಅಂದರು ಇವನು. ಈ ಹೆಲ್ಮೆಟ್ ಒಂದು ಚೆನ್ನಾಗಾಗ್ತಾನೆ, ಅದು ಫುಲ್ ಹಾಕಲ್ಲ. ಮರ್ಯಾದಕ್ಕೆ ಫುಲ್ ಹಾಕು. ಇನ್ನೊಂದೆರಡು ಜೋರಾಗಿ ಹಾಕ್ರಿ. ಹೊಡ್ದ ಆಗ್ತವ್ರ ಗೈಸ್ ನೋಡ್ರಿ. ಕೊಡ್ತಾ ಅಳು
ನಿನಗಿದೆ ಮನೆಗೆ ಬಾ. ಕೊಟ್ರು ನಿನಗೆ ಕೊಡ್ತೀನಿ ಬೇಜಾನ್ ಕೊಟ್ರು. ನಿನ್ನ ಮನೆಗೆ ಬಾ. ಹಲೋ ರಕ್ಷಿತಾ ಹಲೋ. ಇವೆಲ್ಲ ಮೈಗೆ ಅಂಟಲ್ಲ, ಅಭ್ಯಾಸ ಆಗ್ಬಿಡಿದೆ. ಹಿಂಗೆ ಅನ್ಕೊಂಡು ಹೋಗ್ತಾ ಇರಬೇಕು. ಫುಲ್ ಅಳ್ಬೇಕು ನೀನು ಇವಾಗ. ಸಾಕಾ? ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳು. ಹಿಂಗೆ ಮಾಡ್ತೀಯಲ್ಲ ಹಂಗೆ ಮಾಡು ಕೈಸಿ. ಇವಳು ಅಳ್ಬೇಕಾದ್ರೆ ಸ್ಟಾರ್ಟಿಂಗ್ ಹೆಂಗೆ ಮಾಡ್ತಾಳೆ ಗೊತ್ತಾ ಗೈಸ್? ಇದು ಇಲ್ಲಿರೋದು ಹಿಂಗೆ ಹೋಗ್ಬಿಟ್ಟಿಲ್ಲ. ಹೊಸದಾಗಿ ಪುಡಿ ದೋಸೆ ಥರ ಟ್ರೈ ಮಾಡಿದ್ವಿ ಇವತ್ತು. ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತ ಮಮ್ಮಿ? ಈಗ ನೆಕ್ಸ್ಟ್ ಅದನ್ನು ಹಾಕೋಣ ಅಂತ ಇದ್ದೀವಿ. ಇವನೇನೋ ಹಾಕ್ಸ್ಕೊಂಡು ಬರ್ತಾವನೆ ತಿಂಡಿ. ಏನು ಹಾಕ್ಸ್ಕೊಂಡೆ ಸಂದೇಶ್? ನಾನು ಏನೇನೋ ಹಾಕ್ಸ್ಕೊಂಡೆ ನಿಂಗೆ ಹೇಳಲ್ಲ. ನೋಡಿ ಇಲ್ಲಿ ನೋಡಿ ನೋಡಿ ಅಲ್ಲಿ ಕೈ ನೋಡಿ, ಹಿಂದೆ ಕೈ ಸ್ಟಾರ್ಟ್ ಮಾಡಿದೆ. ಇಲ್ಲೇ ಕೂತಿರೋದು ಆರೇ ಹೋಗ್ಬಿಡ್ಬೇಕು. ಇಲ್ಲೇ ಕೂತಿ ಹಂಗೆ ಹಿಡ್ಕೊಂಡಿರೋ ಆರು ಹೋಗ್ಬಿಡ್ಬೇಕದು. ಸೊ ಗೈಸ್, ಇವಾಗ ನಾವು ಅಂಗಡಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಮಲ್ಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀವಿ. ಆದರೆ ಮಲ್ಗೋಕ್ಕಂತೂ ಆಗಲ್ಲ, ನನಗೆ ವರ್ಕ್ ಇದೆ. ಇವಾಗ ಎಡಿಟಿಂಗ್ ಕೆಲಸ ಇದೆ. ನಾನು ಎಡಿಟಿಂಗ್ ಮಾಡ್ತೀನಿ, ಇವನು ಗೇಮ್ ಮಾಡ್ತಾನೆ ಮಲ್ಕೊತಾನೆ. ಐಪ್ಯಾಡ್ ನಿನ್ನ ಹತ್ರ ಇರುತ್ತಲ್ಲ, ರೀಲ್ಸ್ ನೋಡ್ತಾನೆ ಮಲ್ಕೋತಾನೆ. ಇವಾಗ 11:49 ಆಗಿದೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ರೆ ಇನ್ನು 1:32 ಆಗುತ್ತೆ. ನಿನಗೆ ಹೊಡಿತೀನಿ ನಾನು ಹಿಂಗೆ ಆಡ್ತಾಯಿದ್ರೆ. ಅಲ್ಲಿ ನೋಡು, ನನ್ನ ಇಲ್ಲಿ ನೋಡಬೇಡ ಡೈರೆಕ್ಟಾಗಿ. ನಂಗೆ ಕಾಮಿಡಿ ಅನಿಸುತ್ತೆ. ಹೆಂಗೆ ಅನಿಸ್ತು ಇವತ್ತು? ನೀನು ಸ್ವಲ್ಪ ಚೇಂಜಸ್ ಇತ್ತು. ಪಾಪ ಗೈಸ್, ಇವರಪ್ಪ ರೋಡಲ್ಲೇ ಹೊಡೆದ ಹಾಕಿದ್ರು. ನಾನು ತುಂಬ ನಿನಗೆ ಯಾವಾಗಲೂ ಮಜಾ ನಮ್ಮಪ್ಪ ನಂಗೆ ಹೊಡೆದ್ರೆ. ಹೌದು, ಅಬ್ಸಲ್ಯೂಟ್ಲಿ. ಅದಕ್ಕೆ ನಾನು ಹಿಂಗೆ ಹೊಡಿಯೋದು. ಇವಾಗ ಗೊತ್ತಾಯ್ತಾ ನಾನು ಏನಕ್ಕೆ ಇವ್ನಿಗೆ ಹಾಕ್ಕೊಂಡು ಚಚ್ತೀನಿ ಅಂತ. ನಾನು ನೋಡಿದ್ರೆ ಸೂಟ್ ಕೇಸ್ ಎತ್ಕೊಂಡು ಹೋಗ್ಬಿಡ್ಬೇಕು. ಇವ್ನಿಗೆ ಹೇಳಿದ್ದೀನಿ ಗೈಸ್, ಜಾಸ್ತಿ ಮಾತಾಡಿದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡಿ ನಿಮ್ಮ ಅಕ್ಕನ ಮನೆಗೆ ಓಡಿಸ್ಬಿಡ್ತೀನಿ ಅಂತ. ಗೊತ್ತಾಯ್ತಾನೆ? ಆಯಿತು ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ತಪ್ಪಾಯಿತು. ನಾಳೆಯಿಂದ ನೀವು ಹೇಳಿದ ಕೆಲಸ ಮಾಡ್ತೀನಿ. ಇವಾಗಿಂದನೇ ಮಾಡಬೇಕು. ಇವಾಗ ಮಲ್ಕೋತೀನಿ. ಇರ್ರೆಗ್ಯುಲರ್ ಆಗಿತ್ತು ಮೀಲು. ಎಷ್ಟು ಗಂಟೆನೋ ಅಷ್ಟು ಗಂಟೆಗೆ ತಿನ್ನೋದು, ದಿನಕ್ಕೆ 2 ಸತಿ ತಿನ್ನೋದು. ಇವಾಗ ರುಟೀನಿಗೆ ಬಂದಿದೆ. ಒಂದು ಸತಿ ಫಿಕ್ಸ್ ಆದರೆ ಸಾಕು, ರುಟೀನಿಗೆ ಬರುತ್ತೆ. ಹಂಗೆ ಕಂಟಿನ್ಯೂ ಮಾಡಿದ್ರೆ ಅದು ಡೈಲಿ ಹ್ಯಾಬಿಟ್ ಥರ ಆಗುತ್ತೆ. ಸೊ ಒಳ್ಳೆ ಫೀಲ್ ಆಗ್ತಾಯಿದೆ. ಕ್ಲೆನ್ಸಿಂಗ್ ನಡೀತಾ ಇದೆ. ರಿಸಲ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು, ಜಾಸ್ತಿ ಫ್ಲೋಲ್ಲಿ ಹೋಗ್ತಾ ಇರಬೇಕು. ನಮ್ಮ ಹೆಲ್ತ್ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ ನಾವು. ಇವತ್ತಿಂದ ಫುಲ್ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಮಂತ್ ಬೇರೆ ಶ್ರಾವಣ ಗೈಸ್. ಅಲ್ಲ, ಈ ಮಂತಿಂದನೇ ನಾನ್ ವೆಜ್ ಬೇರೆ ಇರಲ್ಲ. ನಾನ್ ವೆಜ್ ಇಲ್ಲ ಅಂದರೂ ನಡೆಯುತ್ತೆ. ಗುಡ್ ಬಾಯ್ ಆಗಿದ್ದಾನೆ ಗೈಸ್. ಇವಾಗ ನಾನ್ ವೆಜ್ ಇಲ್ಲ ಅಂದರೂ ನಡೆಯುತ್ತೆ. ಇವಾಗ ನನ್ನ ಜೊತೆ ಸೇರಿದ್ರೆ ಎಲ್ಲರೂ ಗುಡ್ ಆಗ್ತಾರೆ. ಏನಿಲ್ಲ ಗೈಸ್, ನಾನು ಬೇರೆದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ನಾನು ನನ್ನ ಹೆಂಡತಿಗೋಸ್ಕರ ತ್ಯಾಗ ಮಾಡಿದ್ದೀನಿ ಗೈಸ್, ಚಿಕನ್. ಯಾಕೆ ನನ್ನ ಜೊತೆ ಇದ್ರೆ ಗುಡ್ ಆಗಲ್ವಾ ನೀನು? ವೆರಿ ಗುಡ್ ಬಾಯ್ ಆಗಿದೆಯಾ ತಾನೇ? ಅಪ್ಪ ಏನು ಬುಗ್ರಿ ಬಿಟ್ಲು ಗೈಸ್, ಅಪ್ಪ. ಇಲ್ವಾ? ಆಮೇಲೆ ನಾನು ಇಲ್ಲಿ ಹ್ಞೂ ಅಂದಿಲ್ಲ ಅಂದರೆ ಸುಮ್ಮನೆ ಇರ್ತಾಳೆ ಗೈಸ್. ಇಲ್ಲಿ ಆದರೂ ಹೊಡಿತಾಳೆ. ಹ್ಞೂ ಅಂದಿಲ್ಲ ಅಂದರೂ ನೋಡಿ ನೋಡಿ ಗೈಸ್. ಮತ್ತೆ ನಿಜ ಹೇಳು, ನಾನೇನು ಮಾಡಲ್ಲ. ನೀನು ನನ್ನ ಜೊತೆ ಸೇರ್ಕೊಂಡು ವೆರಿ ಗುಡ್ ಬಾಯ್ ಆಗಿದೆಯಾ ತಾನೇ? ಗುಡ್ ಬೈ ಆಗಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ಲು ವೀಡಿಯೋ ನೋಡಿ ಗಾಯ್ಸ್. ನೆಕ್ಸ್ಟ್ ವೀಡಿಯೋ ಜೊತೆಗೆ ಬರ್ತೀವಿ. ನೆಕ್ಸ್ಟ್ ವೀಡಿಯೋ ಮಾತ್ರ ಮಸ್ತಾಗಿರುತ್ತೆ. ಏನು ಮಾಡ್ತೀಯಾ? ಪಕ್ಕ ನೋಡಿ ಗೈಸ್. ಏನು ಮಾಡ್ತೀಯಾ? ಹೇಳು, ಗೊತ್ತಾಗ್ಬಿಟ್ರೆ ಹೇಳು ಅಷ್ಟೇ. ಆಮೇಲೆ ಏನು ಡೌ ಮಾಡ್ತವನಂದರೆ ಅಷ್ಟೇ, ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋ ಏನು ಮಾಡ್ತೀವಿ? ಮಸ್ತ್ ಸರ್ಪ್ರೈಸ್ ತರ್ತಾ ಇದೀವಿ ಗೈಸ್. ಕೀಪ್ ವಾಚಿಂಗ್ ಅಸ್. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ. ಬಾಯ್ ಬಾಯ್. ಗುಡ್ ನೈಟ್ ಗೈಸ್.